ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸ್ ದೇಶಪಾಂಡೆ ಅಂತ. ನಾನು ಕೃಷಿ ವಿಜ್ಞಾನ ಕೇಂದ್ರ ಕಂದ್ಲಿಯಲ್ಲಿ ಕೃಷಿ ಇಂಜಿನಿಯರಿಂಗ್ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ದಿನ ಈ ನಮ್ಮ ಅಂತರ್ಜಲಕ್ಕೆ ಜಲವನ್ನು ಮರುಪೂರ್ಣ ಮಾಡುವಂತಹ ಒಂದು ಪ್ರಾತ್ಯಕ್ಷಿಕೆಯ ಬಗ್ಗೆ ನಿಮಗೆ ಮಾಹಿತಿ ನೀಡಲಿಕ್ಕೆ ನಾನಿಲ್ಲಿ ಇದ್ದೀನಿ. ಸೊ ಇತ್ತೀಚಿನ ದಿನಗಳಲ್ಲಿ ಜಲಕ್ಷಾಮ ನಮಗೆ ಒಂದು ಅತಿ ದೊಡ್ಡ ಸಮಸ್ಯೆ ಆಗಿದೆ. ಸೊ ಇದರಲ್ಲಿ ನಮ್ಮ ಸಂಸ್ಕೃತದಲ್ಲಿ ಒಂದು ಮಾತಿದೆ, ತೋಯಂ ಸರ್ವಸ್ಯ ಪ್ರಾಣಃ ಅಂತ ಇದೆ. ಅಂದರೆ ಎಲ್ಲ ಜೀವಿಗಳಿಗೂ ಮುಖ್ಯವಾಗಿರುವಂತಹದ್ದು ನೀರು. ಯಾಕೆಂದರೆ ನೀರಿಲ್ಲದೆ ಇದ್ದರೆ ಯಾವುದೇ ಜೀವಿಗಳು ಕೂಡ ಬದುಕೋದಕ್ಕೆ ಕಷ್ಟ. ಸೊ ಇತ್ತೀಚಿನ ದಿನಗಳ ಒಂದು ನಾವು ಅಂತರ್ಜಲದ ಒಂದು ಮಟ್ಟವನ್ನು ನೋಡೋದಾದರೆ ದಿನೇ ದಿನೇ ನಮಗೆ ಕಡಿಮೆ ಆಗ್ತಾ ಇದೆ. ಸೊ ಇದಕ್ಕೆ ಸುಮಾರು ಕಾರಣಗಳಿದ್ದಾವೆ. ಸೊ ಅದರಲ್ಲಿ ಪ್ರಮುಖವಾದ ಕಾರಣ ಅಂತಂದರೆ ಈ ಜಾಗತೀಕರಣ ಆಗಿರ್ಬೋದು ಅಥವಾ ನಗರೀಕರಣ ಆಗಿರ್ಬೋದು. ಸೊ ಕೃಷಿ ಜಮೀನುಗಳೆಲ್ಲ ನಮ್ಮ ಸೈಟ್ಗಳಾಗಿ ಅಥವಾ ಬೇರೆ ಒಂದು ವ್ಯವಸ್ಥೆಗೆ ಮಾರ್ಪಾಡುಗಳಾಗಿ ಭೂಮಿಗೆ ನೀರು ಮರುಪೂರ್ಣ ಆಗುವಂತಹ ವ್ಯವಸ್ಥೆ ತುಂಬ ಕಡಿಮೆ ಆಗ್ತಾ ಇದೆ. ಸೊ ಇದರಿಂದ ಏನಾಗ್ತಿದೆ ಅಂದರೆ ನಮಗೆ ಜಲಕ್ಷಾಮ ಅತಿ ಒಂದು ದೊಡ್ಡ ಸಮಸ್ಯೆಯಾಗಿ ಒಂದು ಭೂತವಾಗಿ ನಮಗೆ ಕೃಷಿಗೆ ಒಂದು ಸವಾಲನ್ನು ಒಡ್ತಾ ಇದೆ. ಸೊ ಅದರ ಜೊತೆಗೇ ಈ ರೈತರು ಕೂಡ ನಮಗೆ ಈ ಜಲವನ್ನು ಮರುಪೂರ್ಣ ಮಾಡಲಿಕ್ಕೆ ಕೆಲವೊಂದು ತಮ್ಮ ಹಂತದಲ್ಲಿ ಮಾಡುವಂತಹ ಕೆಲಸಗಳನ್ನು ಕೂಡ ಸುಮಾರು ಜನ ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಇದು ಯಾವ ರೀತಿ ನಮಗೆ ಕೆಲಸ ಮಾಡುತ್ತೆ ಅಥವಾ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋವನ್ನು ನೋಡೋಣ. ಸೊ ಕಂಪ್ಲೀಟಾಗಿ ನೋಡಿ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ನೀವು ಸ್ಕಿಪ್ ಮಾಡಿ ನೋಡೋದ್ರಿಂದ ಕೆಲವೊಂದು ಪ್ರಮುಖವಾದ ಮಾಹಿತಿಗಳು ನಿಮಗೆ ಸಿಗದೇ ಇರ್ಬೋದು. ಸೊ ನಿಮಗೆ ಈ ಜಲ ಮರುಪೂರ್ಣ ಘಟಕವನ್ನು ಯಾವ ರೀತಿ ಮಾಡಬೇಕು, ಇದನ್ನು ಉಪಯೋಗ ಏನು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಯೋಣ. ಸೊ ಇಲ್ಲಿ ನೀವು ನೋಡಬಹುದು, ನಮಗೆ ಈ ಬೋರ್ವೆಲ್ಲು ನಮಗೆ ಅಲ್ಲಿ ಪಾಯಿಂಟ್ ಇದೆ. ಈ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಮ್ಮ ಬೋರ್ವೆಲ್ ಏನಿದೆ, ಸೊ ಅದರ ಒಂದು ಮರುಪೂರ್ಣ ಘಟಕವನ್ನು ನಾವು ಅಲ್ಲಿ ಪ್ರಾತ್ಯಕ್ಷಿಕೆಯ ರೂಪದಲ್ಲಿ ನಾವು ಮಾಡಿದ್ದೇವೆ. ಸೊ ಇಲ್ಲಿ ರೈತರು ಪ್ರಮುಖವಾಗಿ ಏನು ಒಂದು ಅಂಶವನ್ನು ಪರಿಗಣನೆಗೆ ತಗೋಬೇಕು ಅಂತಂದರೆ, ಈ ಎಸ್ಪೆಷಲಿ ಬೇಸಿಗೆ ಸಮಯದಲ್ಲಿ ನಾವು ಈ ಕೃಷಿ ಚಟುವಟಿಕೆಗಳು ಅಷ್ಟೊಂದು ಇರೋದಿಲ್ಲ. ಸೊ ಮಾಗಿ ಉಳುಮೆ ಆದಮೇಲೆ ನಮಗೆ ಸ್ವಲ್ಪ ಮುಂಗಾರು ಬರೋವರೆಗೂ ಕೂಡ ಕೆಲವೊಂದು ಹಂತದಲ್ಲಿ ಟೈಮ್ ಇರುತ್ತೆ. ಸೊ ಅಂಥ ಸಮಯದಲ್ಲಿ ರೈತರು ಏನು ಮಾಡಬೇಕು ಅಂದರೆ, ನಮ್ಮ ಜಮೀನಿನಲ್ಲಿ ಬರುವಂತಹ ನೀರಿನ ಹರಿಯೋ ನೀರಿನ ಏನು ಕಾಲುವೆ ಇರುತ್ತೆ, ಆ ಕಾಲುವೆಗಳನ್ನು ಸರಿಯಾಗಿ ಸ್ವಚ್ಛಗೊಳಿಸಿ ಅಥವಾ ಇಳಿಜಾರು ಏನಾದರೂ ಇದ್ದರೆ ಸರಿಯಾಗಿ ಸರಿಪಡಿಸಿ, ಅಥವಾ ಹೂಳು ತುಂಬಿರ್ಬೋದು ಅಥವಾ ಯಾವುದೇ ಕೃಷಿ ತ್ಯಾಜ್ಯಗಳು ಆ ಕಾಲುವೆಗಳಲ್ಲಿ ಕಟ್ಕೊಂಡಿರ್ಬೋದು. ಸೊ ಈ ಥರದ ಒಂದು ಏನು ಸಮಸ್ಯೆ ಇರುತ್ತೆ ಅವುಗಳನ್ನು ಸರಿಯಾಗಿ ಕ್ಲೀನ್ ಮಾಡಿಕೊಂಡು ಈ ಒಂದು ಬೋರ್ವೆಲ್ ಇರುವಂತಹ ಜಾಗಕ್ಕೆ ಸರಿಯಾದ ರೀತಿಯಲ್ಲಿ ನೀರು ಹರಿದು ಬಂದು ನಿಂತು ಅದು ಭೂಮಿಗೆ ಮರುಪೂರ್ಣ ಅಥವಾ ಅಂತರ್ಜಲಕ್ಕೆ ಸೇರುವಂತಹ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಸೊ ಈ ಅಂತರ್ಜಲ ಮರುಪೂರ್ಣ ಘಟ ಅಥವಾ ನೀರನ್ನು ಮರುಪೂರ್ಣ ಮಾಡುವಂತಹ ವ್ಯವಸ್ಥೆಯಲ್ಲಿ ನೀವು ಇಲ್ಲಿ ನೋಡ್ಬೋದು. ಮೊದಲನೇದಾಗಿ ಒಂದು ಕಟ್ಟೆಯನ್ನು ಕಟ್ಕೋಬೇಕು ನಾವು. ಈ ನಮ್ಮ ಬೋರ್ವೆಲ್ ಏನಿರುತ್ತೆ ಅದರ ಸುತ್ತ 10 ಅಡಿ 10 ಅಡಿ ಅಥವಾ 12 ಅಡಿ 12 ಅಂದರೆ ನಿಮಗೆ ಜಾಗದ ಲಭ್ಯತೆ ಎಷ್ಟಿದೆಯೋ ಅದಕ್ಕೆ ಅನುಗುಣವಾಗಿ, ಹಾಗೆ ನಮ್ಮ ಜಮೀನಲ್ಲಿ ಬೀಳುವಂತಹ ಮಳೆಯ ಪ್ರಮಾಣದ ಆಧಾರದ ಮೇಲೆ ನಾವು ಈ ಕಟ್ಟೆಯನ್ನು ಕಟ್ಟಿಸ್ಕೋಬೇಕು. ಈಗ ತುಂಬ ಕಡಿಮೆ ಇದೆ ಅಥವಾ 600 ವರ್ಷಕ್ಕೆ ಎಷ್ಟು ಮಳೆ ಆಗುತ್ತೆ ಅಥವಾ ಒಂದು ಮುಂಗಾರಲ್ಲಿ ಎಷ್ಟು ಮಳೆ ಆಗುತ್ತೆ ಅನ್ನೋ ಪ್ರಮಾಣದ ಮೇಲೆ ನಾವು ಇದನ್ನು ಚಿಕ್ಕದಾಗೂ ಕಟ್ಕೋಬೋದು ಅಥವಾ ದೊಡ್ಡದಾಗಿಯೂ ಸ್ವಲ್ಪ ಮಾಡ್ಕೋಬೋದು. ಆದರೆ ಸ್ಟ್ಯಾಂಡರ್ಡ್ ಆಗಿ ಅಂದರೆ ಒಂದು ಮಾದರಿ ಘಟಕ ಅಂತಂದರೆ 10 ಅಡಿ 10 ಅಡಿ ಒಂದು ಚೌಕಾಕಾರದಲ್ಲಿ ಬೋರಿನ ಸುತ್ತ ಒಂದು ಕಟ್ಟೆಯನ್ನು ಕಟ್ಕೋಬೇಕು. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ನಿಲ್ಲುವಂತಹ ನೀರು ನಿಲ್ಲಲಿಕ್ಕೆ ಒಂದು ಗುಂಡಿಯನ್ನು ತೋಡಬೇಕು. ಸೊ ನೀವು ಇಲ್ಲಿ ನೋಡ್ಕೋಬೋದು, ನಾನು ತೋರಿಸ್ತೀನಿ ನಿಮಗೆ ಎಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ಕೊಡ್ತೀನಿ. ಇಲ್ಲಿ ಒಂದು ಬೋರ್ವೆಲ್ಗಿನ ಮುಂಚೆ ಒಂದು ಇಂಗು ಗುಂಡಿಯನ್ನು ಮಾಡಬೇಕು. ಅಂದರೆ ಇಲ್ಲಿ ಉದ್ದೇಶ ಏನಪ್ಪ ಅಂತಂದರೆ ಓಡೋ ನೀರನ್ನು ಹರಿಯೋ ಥರ ಮಾಡಬೇಕು. ಸೊ ಹರಿಯೋ ನೀರನ್ನು ನಡೆಯೋ ಥರ ಮಾಡಬೇಕು, ನಡೆಯೋ ನೀರನ್ನು ನಿಲ್ಲೋ ಥರ ಮಾಡಬೇಕು. ಸೊ ನಿಂತಾಗ ಮಾತ್ರ ನಮಗೆ ಮರುಪೂರ್ಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಪ್ಪ ಅಂತಂದರೆ ನಮಗೆ ನೀರು ಕೊಚ್ಕೊಂಡು ಹೋಗಲಿಕ್ಕೆ ಸಹಾಯ ಆಗುತ್ತೆ. ಸೊ ಆ ಒಂದು ಉದ್ದೇಶದಿಂದ ನಾವು ಈ ಇಂಗು ಗುಂಡಿಯನ್ನು ಮಾಡ್ತಾಯಿದ್ದೀವಿ. ಸೊ ಅಂದರೆ ಇದು ಉದ್ದೇಶ. ಇನ್ನೂ ಒಂದು ಉದ್ದೇಶ ಏನಂತಂದರೆ, ಈಗ ಮಳೆ ನೀರು ಹರಿದು ಬರಬೇಕಾದ್ರೆ ಅದ್ರ ಜೊತೆಗೆ ಮಣ್ಣಿನ ಕಣಗಳಿರ್ಬೋದು, ಹೂಳಿರ್ಬೋದು, ಈ ಫಲವತ್ತಾದ ಮಣ್ಣು ನಮಗೆ ಜಮೀನಿನಿಂದ ಹೊರಗಡೆ ಬರ್ತಾ ಇರುತ್ತೆ. ಸೊ ಅದನ್ನು ನಾವು ಪೋಲ್ ಮಾಡಬಾರ್ದು. ಸೊ ಇಲ್ಲಿ ಫಸ್ಟು ನಾವು ಒಂದು ಏನು ಇಂಗು ಗುಂಡಿಯನ್ನು ಮಾಡಿರ್ತೀವಿ, ಸೊ ಇಲ್ಲಿ ಆ ಮಣ್ಣೆಲ್ಲ ತುಂಬ್ಕೊಳ್ಳೋದ್ರಿಂದ ಸೊ ಈ ಮಣ್ಣನ್ನು ನಾವು ಮತ್ತೆ ಜಮೀನಿಗೆ ಹಾಕೋಬೋದು. ಅಂದರೆ ನಮ್ಮ ಫಲವತ್ತಾದ ಮಣ್ಣನ್ನು ನಾವು
ಹಾನಿ ಮಾಡ್ಕೊಳ್ಳೋದು ಅಥವಾ ನಷ್ಟವನ್ನು ಮಾಡ್ಕೊಳ್ಳೋದೇನೆ ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಒಂದು ಇಂಗು ಗುಂಡಿಯಲ್ಲಿ ಒಂದು 10 ಅಡಿ 10 ಅಡಿ ಕಟ್ಟೆ ಆದಮೇಲೆ ಅದರಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ನಾವು ಬೇರೆ ಬೇರೆ ಪದಾರ್ಥಗಳನ್ನು ಹಾಕ್ತಾ ಇರ್ತೀವಿ. ಅಂದರೆ ಫಸ್ಟ್ ನೀವು ಒಂದು 10 ಅಡಿ 12 ಅಡಿ ಆಳನ ಗುಂಡಿ ತೋಡ್ಬಿಟ್ಟು ಕೆಳಗಡೆ ಒಂದು 60 ಸೆಂಟಿಮೀಟ್ರ್ ಅಥವಾ ಕೆಲವರು ಏನು ಮಾಡ್ತಾರೆ, ಒಂದು 3 ರಿಂದ 4 ಅಡಿ ಈ ದೊಡ್ಡ ದೊಡ್ಡ ಕಲ್ಲುಗಳನ್ನು ಹಾಕ್ತಾರೆ. ಅದಾದ ಮೇಲೆ ಒಂದು 60 ಸೆಂಟಿಮೀಟ್ರ್ನಷ್ಟು 40 mm ಜಲ್ಲಿ ಅಥವಾ 40 mm ಜಲ್ಲಿ ಕಲ್ಲುಗಳು ಏನು ಬರುತ್ತೆ ಅದನ್ನು ನಾವು ಇಲ್ಲಿ ಹಾಕಬೇಕು. ಅದಾದಮೇಲೆ 20 ಮಿಲಿಮೀಟ್ರ್ ಗಾತ್ರದ ಜಲ್ಲಿನ ನಾವು ಮತ್ತೆ ಅದು ಕೂಡ ಒಂದು 60 ಸೆಂಟಿಮೀಟ್ರ್ನಷ್ಟು ಹಾಕಬೇಕು. ಅದಾದಮೇಲೆ ಒಂದು ನೈಲಾನ್ ಮೆಶ್ ಬರುತ್ತೆ. ಈ ನೈಲಾನ್ ಮಟೀರಿಯಲ್ ಇರುವಂತಹ ಒಂದು ಏನು ಮೆಶ್ ಇರುತ್ತೆ ಅಥವಾ ಜಾಲಕ ಇರುತ್ತೆ, ಆ ಜಾಲಕವನ್ನು ಹಾಕಬೇಕು. ಈ ಜಾಲಕದ ಉದ್ದೇಶ ಏನಪ್ಪ ಅಂತಂದರೆ ಇದ್ರ ಮೇಲ್ಗಡೆ ಇನ್ನೊಂದು ಲೇಯರು ಮರಳನ್ನು ಹಾಕ್ತಾ ಇರ್ತೀವಿ. ಅಂದರೆ ನಮಗೆ ನೈಸರ್ಗಿಕವಾಗಿ ಆ ಬಿದ್ದಂತಹ ಮಳೆ ನೀರು ಫಿಲ್ಟರ್ ಆಗಿ ಶುದ್ಧವಾಗಿ ನಮಗೆ ಅಂತರ್ಜಲಕ್ಕೆ ಮರುಪೂರ್ಣ ಆಗುವಂತಹ ಒಂದು ಉದ್ದೇಶದಿಂದ. ಸೊ ಈ ಮರಳು ಈ ಕೆಳಗಡೆ ಕುಸಿದು ಹೋಗಬಾರ್ದು ಅಥವಾ ಈ ಫಿಲ್ಟರ್ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ಈ ಮರಳು ಹಾಕೋದಕ್ಕಿಂತ ಮುಂಚೆ ನಾವು ನೈಲಾನ್ ಮೆಶ್ ಹಾಕಿದಾಗ ಆ ಮರಳು ಕೂಡ ಅದೇ ರೀತಿ ಸರಿಯಾದ ಒಂದು ಸ್ಥಳದಲ್ಲಿ ಉಳ್ಕೊಳ್ಳುತ್ತೆ. ಆಮೇಲೆ ಶುದ್ಧೀಕರಣದ ಒಂದು ಕ್ರಿಯೆಯೂ ಕೂಡ ಸರಿಯಾಗಿ ಆಗುತ್ತೆ. ಸೊ ಅದಾದಮೇಲೆ ನಾವು ಒಂದು 60 ಸೆಂಟಿಮೀಟ್ರ್ನಷ್ಟು ಮರಳನ್ನು ಹಾಕ್ತಾಯಿದ್ವಿ. ಅದಾದಮೇಲೆ ಮೇಲ್ಗಡೆ ಸ್ವಲ್ಪ ನೀರು ನಿಲ್ಲಲಿಕ್ಕೆ ಜಾಗವನ್ನು ಮಾಡಬೇಕು. ಅಂದರೆ ಈ ಫಸ್ಟ್ ಇಂಗು ಗುಂಡಿಯಲ್ಲಿ ಬಿದ್ದಂತಹ ನೀರು ಅದು ಅಲ್ಲೇ ಇದ್ದು ಕ್ರಮೇಣ ನಮ್ಮ ಬೋರ್ವೆಲ್ ಗುಂಡಿ ಏನಿರುತ್ತೆ ಅದರಲ್ಲಿ ಬಂದು ಅಂತರ್ಜಲಕ್ಕೆ ಮರುಪೂರ್ಣ ಆಗುತ್ತೆ. ಆಮೇಲೆ ಇನ್ನೂ ಒಂದು ಈ ಕೇಸಿಂಗ್ ಪೈಪಿಗೆ ಕೆಳಗಡೆಯಿಂದ ಅಂದರೆ ಮೇಲ್ಗಡೆ ಇಲ್ಲಿ 10 ಅಡಿ ಏನು ತೊಗೊಂಡ್ರೆ ಕೆಳಗಡೆಯಿಂದ ಒಂದು 4 ಅಡಿಗೆ ನಾವು ರಂಧ್ರಗಳನ್ನು ಕೊರಿಬೇಕು. ಅಂದರೆ ಈಗ ಏನು ಬೌಲ್ಡರ್ ಕಲ್ಲುಗಳು ಅಥವಾ ದೊಡ್ಡ ಗುಂಡ್ಕಲ್ಲುಗಳನ್ನು ಏನು ಹಾಕಿರ್ತೀರೋ ಆ ಒಂದು ಸ್ಥಳದಲ್ಲಿ ಸರಿಯಾದ ಒಂದು ಅಂತರದಲ್ಲಿ ನಾವು ಕೇಸಿಂಗ್ ಪೈಪ್ಗೆ ರಂಧ್ರಗಳನ್ನು ಕೊರೆದು ಅದ್ರ ಮೇಲ್ಗಡೆ ಮತ್ತೆ ನೈಲಾನ್ ಮೆಷನ್ನು ಸುತ್ತಬೇಕು. ಅಂದರೆ ಯಾವುದೇ ಕಸ ಕಡ್ಡಿಗಳು ನಮಗೆ ಬೋರ್ವೆಲ್ಗೆ ಡೈರೆಕ್ಟಾಗಿ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಮತ್ತೆ ಅಲ್ಲೂ ಒಂದು ಸೆಕೆಂಡರಿ ಅಂದರೆ ದ್ವಿತೀಯ ಹಂತದ ಶುದ್ಧೀಕರಣ ಆಗುತ್ತೆ. ಆ ಶುದ್ಧವಾದ ನೀರು ನಮಗೆ ಅಂತರ್ಜಲಕ್ಕೆ ಮರುಪೂರ್ಣ ಆಗೋದ್ರಿಂದ ನಾವು ಯಾವುದೇ ಒಂದು ತೊಂದರೆ ಇಲ್ಲದೇ ಈ ರೀಚಾರ್ಜ್ ಅಥವಾ ಮರುಪೂರ್ಣ ಆದಂತಹ ನೀರನ್ನು ಸರಿಯಾಗಿ ಹಾಗೂ ಸಮರ್ಪಕವಾಗಿ ಕೃಷಿಗೆ ಬಳಸ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಸೊ ಈಗ ನೋಡೋಣ ನಮ್ಮ ಬೋರ್ವೆಲ್ಗೆ ಯಾವ ಥರ ಮಾಡಿಸಿದ್ದೀವಿ ಅಂತ ನಿಮಗೆ ತೋರಿಸ್ತೇನೆ. ಯೂಶ್ವಲಿ ಈಗ ನಾವು ರೈತರ ಜಮೀನಲ್ಲೇ ನೋಡೋದಾದರೆ ಎಲ್ಲ ರೈತರ ಜಮೀನಲ್ಲೂ ಬೋರ್ವೆಲ್ಲು ಇಳಿಜಾರಿನ ಕಡೆಗೆ ಇರೋದಿಲ್ಲ. ನೈಸರ್ಗಿಕವಾಗಿ ನಮ್ಮ ಎಲ್ಲಿ ಇಳಿಜಾರಿರುತ್ತೋ ಅಲ್ಲಿ ಬೋರ್ವೆಲ್ ಇದ್ದರೆ ನಮಗೆ ಯಾವುದೇ ತೊಂದರೆ ಇಲ್ಲ, ಅಂದರೆ ನೀರು ಸರಾಗವಾಗಿ ಹರಿದು ಹೋಗ್ತಾ ಇರುತ್ತೆ. ಇಲ್ಲ ಅಂತಂದರೆ ನಾವು ಅದಕ್ಕೆ ಸೂಕ್ತವಾದ ಕಾಲುವೆಗಳನ್ನು ತೋಡೋದ್ರ ಮುಖಾಂತರ ಅಥವಾ ಅಲ್ಲಿಂದ ಏನಾದರೂ ಒಂದು ನೀರು ಸರಿಯಾಗಿ ಬೋರ್ವೆಲ್ ಇರೋ ಕಡೆ ಹರಿದು ಬರೋ ತರಹ ನಾವು ಕಾಲುವೆಗಳನ್ನು ತೋಡಿಸಿ ಅಥವಾ ಇತರೆ ವ್ಯವಸ್ಥೆಯನ್ನು ಮಾಡೋದ್ರ ಮುಖಾಂತರ ನಾವು ಜಲ ಮರುಪೂರ್ಣ ಘಟಕಕ್ಕೆ ನೀರನ್ನು ಡೈವರ್ಟ್ ಮಾಡಬೇಕು. ಯಾಕೆಂದರೆ ಎಲ್ಲ ರೈತರ ಜಮೀನಲ್ಲೂ ಒಂದೇ ಥರ ಸ್ಥಿತಿ ಇರೋದಿಲ್ಲ. ಸೊ ಅದು ಒಂದು ರೈತರು ಈ ಮಾಹಿತಿಯನ್ನು ಗಮನಿಸಬೇಕು. ನಾನೇನು ಇಳಿತಾ ಇದ್ದೀನಲ್ಲ, ಇದು ಫಸ್ಟ್ ಬಂದು ನೀರು ಇಲ್ಲಿ ನಿಂತ್ಕೊಳ್ಳುತ್ತೆ. ಏನು ಹಿಂಗಿದೆಯಲ್ಲ ಇದು ಇಂಗು ಗುಂಡಿ. ಸೊ ಇಲ್ಲಿಂದ ಏನು ಮಾಡುತ್ತೆ, ನಾವು ಕಾಲುವೆಯನ್ನು ಮಾಡಿಸಿದ್ದೀವಿ. ಅಂದರೆ ಇಲ್ಲ ನಮ್ಮ KVK ಫಾರ್ಮಲ್ಲಿ ಬಂದಂತಹ ನೀರು ಮಳೆ ನೀರೇನು ಬರುತ್ತೆ ಈ ಕಾಲುವೆ ಮುಖಾಂತರ ನಮಗೆ ಈ ಗುಂಡಿಗೆ ಫಸ್ಟು ಬಂದು ಸೇರುತ್ತೆ. ಈಗ ನಮ್ಮ KVK ಫಾರ್ಮಿಂದ ಏನು ಮಳೆ ನೀರು ಬರುತ್ತೆ, ಸೊ ಇಲ್ಲಿ ಒಂದು ಕಾಲುವೆ ಮುಖಾಂತರ ನಾವು ಈ ಒಂದು ಮರುಪೂರಣ ಘಟಕಕ್ಕೆ ತಲುಪುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸೊ ಈಗ ಉದಾಹರಣೆಗೆ ಈಗ ತೆಂಗಿನ ಗರಿ ಇರ್ಬೋದು ಅಥವಾ ಕಸ ಕಡ್ಡಿಗಳೆಲ್ಲ ಈ ಕಾಲುವೆಯಲ್ಲಿ ನಮಗೆ ಬಿದ್ದಿರುತ್ತೆ. ಈಗ ಸಮಯ ಬೇಸಿಗೆ ಇರೋದ್ರಿಂದ ಈಗ ಎಲೆಗಳು ಉದುರಿರುತ್ತೆ ಅಥವಾ ತೆಂಗಿನ ಗರಿ ಬಿದ್ದಿರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ತೆಂಗಿನ ಗರಿ ಕೂಡ ಬಿದ್ದು ಈ ಕಾಲುವೆಯಲ್ಲಿ ಬಿದ್ದಿರುತ್ತೆ. ಸೊ ಈಗ ನಾವೇನು ಮಾಡಬೇಕು ಅಂತಂದರೆ ಮಳೆ ಬರೋಕ್ಕಿಂತ ಮುಂಚೆ ಈ ಕಾಲುವೆ ವ್ಯವಸ್ಥೆಯನ್ನು ನಾವು ಸರಿಯಾಗಿ ಕ್ಲೀನಾಗಿ ಇಟ್ಕೋಬೇಕು, ಶುದ್ಧವಾಗಿ ಮಾಡ್ಕೋಬೇಕು. ಅಂದರೆ ಈ ಕಸ ಕಡ್ಡಿಗಳನ್ನೆಲ್ಲ ತೆಗೆದು ಕ್ಲೀನಾಗಿ ಬಿದ್ದಂತಹ ಮಳೆ ನೀರು ಸರಿಯಾದ ರೀತಿಯಲ್ಲಿ ಹರಿದು ಬಂದು ಈ ಒಂದು ನಮಗೆ ಇಂಗು ಗುಂಡಿಗೆ ಸೇರುವಂತಹ ವ್ಯವಸ್ಥೆ ಮಾಡಬೇಕು. ಸೊ ಇಲ್ಲಿ ಇಂಗು ಗುಂಡಿಯನ್ನು ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಈ ಕಾಲುವೆಯಿಂದ ಬಂದಂತಹ ನೀರು ಫಸ್ಟು ಇಲ್ಲಿ ನಿಲ್ಲಬೇಕು, ನಿಂತು ಅದರ ವೇಗವನ್ನು ಕಡಿಮೆ ಮಾಡಬೇಕು. ಸೊ ವೇಗವನ್ನು ಕಡಿಮೆ ಮಾಡಿದಾಗ ಏನಾಗುತ್ತೆ, ಇಲ್ಲಿ
ಹೂಳು ಏನಾದರೂ ಬಂದಿದ್ದರೆ ಅದು ನಮಗೆ ಇಲ್ಲಿ ಶೇಖರಣೆ ಆಗುತ್ತೆ. ಆಮೇಲೆ ವೇಗವನ್ನು ನಾವು ಕಡಿಮೆ ಮಾಡಲಿಲ್ಲ ಅಂತಂದರೆ ಆ ಮಣ್ಣಿನ ಜೊತೆಗೆ ನೀರು ಎರಡೂ ಕೂಡ ಕೊಚ್ಕೊಂಡು ಹೋಗುವಂಥ ವ್ಯವಸ್ಥೆ ಆಗುತ್ತೆ. ಆಮೇಲೆ ಇದು ಇಲ್ಲಿ ನಿಂತಹ ನೀರನ್ನು ನಾವು ಇಲ್ಲಿ ಒಂದು ಕೋಡಿ ಥರ ವ್ಯವಸ್ಥೆ ಮಾಡಿದ್ದೀವಿ. ಅಂದರೆ ಜಸ್ಟ್ ನಮಗೆ ಈಗ ಚೆಕ್ ಡ್ಯಾಮ್ಗಳಲ್ಲೆಲ್ಲ ಒಂದು ವಾಲನ್ನು ಕಟ್ಸಿರ್ತೀವಲ್ಲ, ಗೋಡೆಯನ್ನು ಕಟ್ಸಿರ್ತೀವಲ್ಲ, ಅದೇ ಥರ ಕೆಲಸ ಮಾಡುತ್ತೆ. ಅಂದರೆ ಇಲ್ಲಿ ನೀರು ತುಂಬದಾದಮೇಲೆ ನಮ್ಮ ಮರುಪೂರ್ಣ ಘಟಕಕ್ಕೆ ಸೇರುತ್ತೆ. ಸೊ ಇಲ್ಲೇನು ಮಾಡಿದ್ದೀವಿ, ಈಗ ತಡೆಗೋಡೆ ಥರ ಏನು ನಿರ್ಮಾಣ ಮಾಡಿದ್ದೀವಿ ಅಂದರೆ ಇಲ್ಲಿ ನೀರು ಶೇಖರಣೆಯಾಗಿ ವೇಗ ಕಡಿಮೆಯಾಗಿ ಈ ಒಂದು ಕೋಡಿಗಳ ಮುಖಾಂತರ ನಮಗೆ ಈ ಒಂದು ಮರುಪೂರ್ಣ ಘಟಕಕ್ಕೆ ಸೇರಿಕೊಳ್ಳುತ್ತೆ. ಸೊ ಇಲ್ಲಿ ನಾವು ಆವಾಗಲೇ ನಾವೊಂದು ಚಿತ್ರದಲ್ಲಿ ಏನು ತೋರಿಸಿದ್ವಲ್ಲ, ಸೊ ಮರಳು ಇರ್ಬೋದು, ನೈಲಾನ್ ಮೆಶ್ ಇರ್ಬೋದು, 40 mm ಜಲ್ಲಿ, 20 mm ಜಲ್ಲಿ, ಆಮೇಲೆ ಗುಂಡು ಕಲ್ಲುಗಳನ್ನು ಈ ಒಂದು ಸ್ಥಳದಲ್ಲಿ ನಾವು ಅದನ್ನು ನಿರ್ಮಾಣ ಮಾಡಿದ್ದೀವಿ. ಸೊ ಇಲ್ಲಿ ಬಂದು ನೀರು ನಿಂತ್ಕೊಂಡು ಶೇಖರಣೆ ಆಗ್ತಾ ಹೋಗುತ್ತೆ ಅಥವಾ ಮರುಪೂರ್ಣ ಆಗ್ತಾ ಹೋಗುತ್ತೆ. ಹೆಚ್ಚುವರಿ ನೀರು ಇಲ್ಲಿ ಮತ್ತೂ ಒಂದು ನಾವು ಕೋಡಿಯನ್ನು ನಿರ್ಮಾಣ ಮಾಡಿದ್ದೀವಿ ಅಥವಾ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಿ ಇದರ ಮುಖಾಂತರ ಹೆಚ್ಚುವರಿಯಾದಂತಹ ನೀರು ಮತ್ತೆ ನಮಗೆ ಬೋರ್ವೆಲ್ಗೆ ಸೇರಲಿ ಅನ್ನೋ ಉದ್ದೇಶದಿಂದ ನಾವು ಇಲ್ಲಿ ಈ ಒಂದು ವ್ಯವಸ್ಥೆಯನ್ನು ಕೊಟ್ಟಿದ್ದೀವಿ. ಹೆಚ್ಚುವರಿ ನೀರು ಇವುಗಳ ಮುಖಾಂತರ ನಮಗೆ ಮತ್ತೆ ಬೋರ್ವೆಲ್ಗೆ ಸೇರುವಂತೆ ಆಗ್ಬೋದು ಅನ್ನೋ ಉದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನು ಕೊಟ್ಟಿದ್ದೀವಿ. ಸೊ ಇಲ್ಲಿ ನೀವು ರೈತರು ಗಮನಿಸಬೇಕಾದದ್ದು ಏನಪ್ಪ ಅಂತಂದರೆ ಎರಡು ಮಾದರಿಯ ಒಂದು ಮರುಪೂರ್ಣ ಘಟಕವನ್ನು ಮಾಡ್ಬೋದು. ಈಗ ನಾನೇನು ತೋರಿಸಿದ್ನಲ್ಲ ಈ ಥರ ವ್ಯವಸ್ಥೆ ಆದರೂ ಮಾಡ್ಬೋದು, ಅಥವಾ ಈ ಕೇಸಿಂಗ್ ಪೈಪ್ ಏನಿದೆ ಈ ಕೇಸಿಂಗ್ ಪೈಪ್ ಸುತ್ತನೇ ಈ ಒಂದು ವ್ಯವಸ್ಥೆಯನ್ನು ಕೂಡ ನೀವು ಮಾಡ್ಬೋದು. ಅಂದರೆ 3 ಹಂತದಲ್ಲಿ ನಮಗೆ ಜಲ ಮರುಪೂರ್ಣ ಆಗುತ್ತೆ. ಇಂಗುಗುಂಡಿಯಲ್ಲಿ 1 ಹಂತದ ಜಲ ಮರುಪೂರ್ಣ, ಮತ್ತು ಈ ಜಲ ಮರುಪೂರ್ಣ ಘಟಕದಲ್ಲಿ ಒಂದು, ಆಮೇಲೆ ಹೆಚ್ಚುವರಿಯಾದ ನೀರಂತೂ ಏನು ಕೆಳಗಡೆ ಹೋಗುತ್ತೆ ಇಲ್ಲೂ ಕೂಡ ನಮಗೆ ತೃತೀಯ ಹಂತದ ಒಂದು ಮರುಪೂರ್ಣ ವ್ಯವಸ್ಥೆಯನ್ನು ನಾವು ಕಾಣ್ಬೋದು. ಇದು ಯಾವಾಗ ಅಂತಂದರೆ ರೈತರಿಗೆ ಒಂದು ಸ್ಥಳದ ಒಂದು ಕೊರತೆ ಇಲ್ಲ ಅಂತ ಇದ್ದಾಗ ನಾವು ಈ ಥರ ಮಾಡ್ಕೋಬೋದು. ಅಥವಾ ನಮ್ಮಲ್ಲಿ ಜಾಗದ ಒಂದು ಕೊರತೆ ಇದೆ ಅಥವಾ ಅಷ್ಟೊಂದು ಲ್ಯಾಂಡ್ ಇಲ್ಲ, ನಾವು ಒಂದು ಮನೆ ಒಂದು ವಾತಾವರಣಕ್ಕೆ ಮಾಡ್ಕೋಬೋದು ಅಂತಿದ್ರೆ ಈ ಕೇಸಿಂಗ್ ಪೈಪ್ ಏನಿರುತ್ತೆ ಈ ಕೇಸಿಂಗ್ ಪೈಪ್ ಸುತ್ತಾನೆ ಒಂದು 10 ಅಡಿ ಚೌಕಾಕಾರದಲ್ಲಿ ಈ ಮರುಪೂರ್ಣ ಘಟಕದ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ನಾವು ಜಲವನ್ನು ಮರುಪೂರ್ಣ ಮಾಡ್ಕೊಳ್ಬಹುದು. ಈಗ ಒಂದು ರೈತರು ಬೇಸಿಗೆಯಲ್ಲಿ ಮಾಡಬೇಕಾದಂತಹ ಒಂದು ನಿರ್ವಹಣಾ ಕಾರ್ಯಗಳ ಬಗ್ಗೆ ನೋಡೋಣ. ಅಂದರೆ ನಾನು ಆವಾಗಲೇ ತಿಳಿಸಿದ ಹಾಗೆ ಈಗ ಎಲ್ಲಿಂದ ನಮಗೆ ನೀರು ಬಂದು ಇಂಗುಗುಂಡಿಗೆ ಸೇರುತ್ತೋ ಅಲ್ಲಿ ಈ ಥರ ಏನಾದರೂ ಗರಿಗಳು ಅಥವಾ ಏನಾದರೂ ಮರದ ಎಲೆಗಳು ಉದುರು ಬಿದ್ದಿದ್ದು ಅಥವಾ ಯಾವುದೇ ಒಂದು ತ್ಯಾಜ್ಯ ಇದ್ರೂ ಕೂಡ ಅವುಗಳನ್ನು ಸ್ವಚ್ಛ ಮಾಡಬೇಕು. ಈಗ ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಈ ಥರ ಗರಿ ಏನಾದರೂ ಬಿದ್ದಿದ್ರೆ ಅವುಗಳನ್ನು ತೆಗೆದು ಈ ನೀರು ಹರಿದು ಬರೀಲಿಕ್ಕೆ ಸರಾಗವಾಗಿ ಇರುವಂತೆ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕು. ಅದೇ ರೀತಿ ಇಲ್ಲಿ ಕಸ ಬೆಳೆದಿರುತ್ತೆ ಅಥವಾ ಯಾವುದಾದ್ರೂ ಕಳೆ ಬೆಳೆದಿರುತ್ತೆ ಅವುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ ಅವುಗಳನ್ನು ಸ್ವಚ್ಛಗೊಳಿಸಿದಾಗ ಮಾತ್ರ ನಮಗೆ ನೀರು ಸರಿಯಾದ ಒಂದು ರೀತಿಯಲ್ಲಿ ಅಥವಾ ವೇಗವಾಗಿ ಬಂದು ಸೇರಲಿಕ್ಕೆ ಸಹಾಯ ಆಗುತ್ತೆ. ನೋಡ್ತಾ ಇರ್ಬೋದು ಈ ರೀತಿ ನಾವು ಎಲ್ಲ ಕಳೆ ಇರ್ಬೋದು ಅಥವಾ ಬಿದ್ದಂತಹ ತ್ಯಾಜ್ಯಗಳನ್ನು ಸ್ವಚ್ಛ ಮಾಡಿ ನಾವು ಏನು ತೆಗಿತಾ ಇದ್ದರೆ ಏನು ವೇಸ್ಟ್ ಬರುತ್ತೆ ಅಥವಾ ಕಳೆ ಏನಿರುತ್ತೆ ಇವನ್ನು ನಾವು ತ್ಯಾಜ್ಯ ನಿರ್ವಹಣೆ ಅಥವಾ ಗೊಬ್ಬರವನ್ನು ಮಾಡೋದ್ರ ಮುಖಾಂತರ ಈ ತ್ಯಾಜ್ಯವನ್ನು ಕೂಡ ನಾವು ಬಳಸ್ಕೊಳ್ಳಿಕ್ಕೆ ನಮಗೆ ಸಹಾಯ ಆಗುತ್ತೆ. ನಾನು ಆವಾಗಲೇ ಹೇಳಿದಾಗೆ ತೋಯಂ ಸರ್ವಸ್ಯ ಪ್ರಾಣ ಅಂತಂದರೆ ನೀರು ಬರೀ ಕೃಷಿಗೆ ಅಷ್ಟೇ ಅಲ್ಲ, ಎಲ್ಲ ಜೀವರಾಶಿಗಳಿಗೂ ಕೂಡ ಅತಿ ಮುಖ್ಯವಾದಂತಹ ಒಂದು ನೈಸರ್ಗಿಕ ಸಂಪನ್ಮೂಲ ಆಗಿರೋದ್ರಿಂದ ಕೃಷಿ ಹೊರತು ನಾವು ಈ ನಗರಗಳಿರ್ಬೋದು ಅಥವಾ ಯಾವುದೇ ಒಂದು ಗೃಹ ಬಳಕೆಗಿರ್ಬೋದು ಇತ್ತೀಚೆಗೆ ಈ ಮಳೆ ನೀರಿನ ಕೊಯ್ಲು ಅಂದರೆ ರೂಫ್ ಟಾಪ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಏನು ಹೇಳ್ತೀವಿ, ಮಳೆ ಮೇಲ್ಛಾವಣಿ ಮೇಲೆ ಬಿದ್ದಂತಹ ನೀರಿನ ಕೊಯ್ಲನ್ನು ಕೂಡ ನಾವು ನಗರ ಪ್ರದೇಶಗಳಲ್ಲಿ ಮಾಡ್ತಾ ಇದ್ದೀವಿ. ಸೊ ಹೀಗೆ ಬರೀ ಕೃಷಿಗಷ್ಟೇ ಸಂಬಂಧ ಅಲ್ಲದೆ ನಮ್ಮ ದೈನಂದಿನ ಬಳಕೆಗೆ ಅಥವಾ ನಮ್ಮ ಮನೆಯ ಹಂತದಲ್ಲಿ ನಾವು ಈ ಮರುಪೂರ್ಣ ಘಟಕವನ್ನು ನಿರ್ಮಾಣ ಮಾಡಿ ಅಂತರ್ಜಲಕ್ಕೆ ಬಿದ್ದ ಮಳೆ ನೀರೇನು ಬರುತ್ತೆ ಅದನ್ನು ನಾವು ಮರುಪೂರ್ಣ ಮಾಡಿ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ನೀರು ಸರಿಯಾದ ಒಂದು ವ್ಯವಸ್ಥೆಯಲ್ಲಿ ಸಿಗಲಿಕ್ಕೆ ನಾವು ಸಹಾಯ ಮಾಡಲೇಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಸೊ ಹಾಗಾಗಿ ಬರೀ ರೈತರಷ್ಟೇ ಅಲ್ಲ, ನಮ್ಮ ನಗರವಾಸಿಗಳಿರ್ಬೋದು ಅಥವಾ ಎಲ್ಲ ಏನು ನಾಗರಿಕರೇನಿರ್ತಾರೆ ಈ ಒಂದು ಬೋರ್ವೆಲ್ ಇರುವಂತಹ ಜನ ಈ ಜಲ ಮರುಪೂರ್ಣ ಘಟಕಗಳನ್ನು ತಮ್ಮ ಹಂತದಲ್ಲಿ ಮಾಡಿಕೊಂಡು ನಿಮ್ಮ ದೈನಂದಿನ ಬಳಕೆಗಿರ್ಬೋದು ಅಥವಾ ಈ ವಾಹನಗಳನ್ನು ಸ್ವಚ್ಛಗೊಳಿಸ್ಲಿಕ್ಕಿರ್ಬೋದು ಅಥವಾ ಬೇರೆ ಯಾವುದೇ
ನಮ್ಮ ಕೈತೋಟಕ್ಕಿರ್ಬೋದು. ಸೊ ಬೇರೆ ಬೇರೆ ಬಳಕೆಗೆ ನಾವು ಬಳಸ್ಕೋಬೋದು. ನೀವು ಕೇಳ್ಬೋದು, ಈಗ ಇಷ್ಟೊಂದು ನಮ್ಮ ಹತ್ರ ಜಾಗನೂ ಇಲ್ಲ ಮತ್ತು ನಮಗೆ ಅಷ್ಟೊಂದು ಮಾಡಲಿಕ್ಕೂ ಕೂಡ ನಮಗೆ ಅಷ್ಟೊಂದು ಅನುಕೂಲನೂ ಇಲ್ಲ ಅಂತ ಹೇಳೋರು, ಈ ಒಂದು ಮರುಪೂರಣ ಘಟಕವನ್ನು ನಿಮ್ಮ ಹಂತದಲ್ಲೇ ನೀವು ನಿರ್ಮಾಣ ಮಾಡ್ಬೋದು. ಅಂದರೆ ಯಾವುದಾದ್ರೂ ಒಂದು ವೇಸ್ಟ್ ಸಿಂಟೆಕ್ಸು ಅಥವಾ ಯಾವುದಾದ್ರೂ ಒಂದು ಚಿಕ್ಕ ಡ್ರಮ್ ಈಗ 200 ಲೀಟ್ರ್ ಡ್ರಮ್ ಏನು ಬರುತ್ತೆ, ಸೊ ಆ ಒಂದು ಡ್ರಮ್ಮನ್ನು ಬಳಸ್ಕೊಂಡು ಇದೇ ಮಾದರಿಯಲ್ಲಿ, ಅಂದರೆ ಕೆಳಗಡೆ ದೊಡ್ಡ ಕಲ್ಲು, ಆಮೇಲೆ 40 mm ಜಲ್ಲಿ, 20 mm ಜಲ್ಲಿ, ಆಮೇಲೆ ನೈಲಾನ್ ಮೆಶು, ಆಮೇಲೆ ಈ ಇದ್ದಲನ್ನು ಕೂಡ ನಾವು ಬಳಸ್ಕೋಬೋದು. ಇದ್ದಲು ಏನು ಕೆಲಸ ಮಾಡುತ್ತೆ ಅಂತಂದರೆ ನ್ಯಾಚುರಲ್ ಪ್ಯೂರಿಫೈಯರ್, ಅಂದರೆ ನೈಸರ್ಗಿಕ ಶೋಧಕವಾಗಿ ಕೆಲಸ ಮಾಡುತ್ತೆ. ಅದಾದಮೇಲೆ ನಾವು ನೈಲಾನ್ ಮೆಶ್ಶು ಮತ್ತು ಮರಳನ್ನು ಅದೇ ನಾನು ಯಾವ ಒಂದು ರೀತಿಯಲ್ಲಿ ತೋರಿಸ್ದೆ ಚಿತ್ರದಲ್ಲಿ, ಅದೇ ಮಾದರಿಯಲ್ಲಿ ಸಿಂಟೆಕ್ಸ್ ಆಗಿರ್ಬೋದು ಅಥವಾ ನಮ್ಮ 200 ಲೀಟ್ರ್ ಡ್ರಮ್ ಆಗಿರ್ಬೋದು, ಅವುಗಳಲ್ಲಿ ತುಂಬಿ ಮಳೆ ನೀರು ಏನು ಬರುತ್ತೆ ಮೇಲ್ಛಾವಣಿಯಲ್ಲಿ ಅದನ್ನು ಈ ಒಂದು ಸಿಂಟೆಕ್ಸ್ಗೆ ಬಿಟ್ಟು ಈ ಹೊರಗೆ ಬರಲಿಕ್ಕೆ ಏನು ನಾವು ಔಟ್ಲೆಟ್ ಕೊಟ್ಟಿರ್ತೀವಿ ಸಿಂಟೆಕ್ಸಿಂದ, ಅಲ್ಲಿ ಒಂದು ನೈಲಾನ್ ಮೆಷನ್ನು ಹಾಕಿ ನೀವು ಬೇರೆ ಬಳಕೆಗಾದರೂ ಯೂಸ್ ಮಾಡ್ಕೋಬೋದು ಅಥವಾ ಡೈರೆಕ್ಟಾಗಿ ನೀವು ಬೋರ್ವೆಲ್ಗಿನೂ ಕೂಡ ಬಿಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಬೋದು. ಆದರೆ ಇಲ್ಲಿ ನಗರವಾಸಿಗಳಿಗೆ ಒಂದು ಸಲಹೆ ಏನಪ್ಪ ಅಂತಂದರೆ, ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ನೀರನ್ನು ಬೋರ್ವೆಲ್ಗೆ ಬಿಡೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಕೆಲವೊಂದು ಕಲುಷಿತ ಪದಾರ್ಥಗಳೆಲ್ಲ ಅದರಲ್ಲಿ ಮಿಕ್ಸ್ ಆಗಿರೋದ್ರಿಂದ ನೀವು ಬಳಕೆ ಮಾಡುವಂತಹ ನೀರು ಕಲುಷಿತ ಆಗುವಂತಹ ಒಂದು ಸಂಭವ ಇರುತ್ತೆ. ಸೊ ಅದು ನೈಸರ್ಗಿಕವಾಗಿ ಶುದ್ಧವಾಗಿ ಅದನ್ನು ಕ್ಲೀನ್ ಮಾಡಿದಾಗ ಮಾತ್ರ ನೀವು ಡೈರೆಕ್ಟ್ ಬೋರ್ವೆಲ್ಗೆ ರೀಚಾರ್ಜ್ ಮಾಡೋದು ಉತ್ತಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಒಟ್ಟಾರೆಯಾಗಿ ಹೇಳೋದಾದರೆ ನೀರು ಎಲ್ಲರಿಗೂ ಬೇಕೇ ಬೇಕು, ಅದನ್ನು ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಸೊ ಈಗ ಸರ್ಕಾರದಿಂದನೂ ಕೂಡ ವಿವಿಧ ಯೋಜನೆಗಳನ್ನು ಬಂದಿದೆ. ಅಂದರೆ ಈ ಮೇಲ್ಛಾವಣಿ ಮಳೆ ನೀರು ಕೊಯ್ಲು ಮಾಡಲಿಕ್ಕೂ ಕೂಡ ಕೆಲವೊಂದು ಪ್ರೋತ್ಸಾಹವನ್ನು ನೀಡ್ತಾ ಇದೆ. ಅದೇ ರೀತಿ ಕೃಷಿ ಭೂಮಿಯಲ್ಲಿ ಈ ಅಟಲ್ ಭೂಜಲ್ ಯೋಜನೆ ಅನ್ನೋ ಒಂದು ಸರ್ಕಾರದ ಯೋಜನೆ ಮುಖಾಂತರ ಈ ಬೋರ್ವೆಲ್ ನೀರನ್ನು ಮರುಪೂರಣ ಮಾಡಲಿಕ್ಕೆ ಕೆಲವೊಂದು ಯೋಜನೆಗಳನ್ನು ರೂಪಿಸಿದೆ. ಸೊ ಇವೆಲ್ಲ ಯೋಜನೆಗಳೇನಿದೆ ಅಥವಾ ಸರ್ಕಾರದ ಒಂದು ವ್ಯವಸ್ಥೆ ಏನಿದೆ, ಈ ಒಂದು ಮರುಪೂರ್ಣ ಘಟಕವನ್ನು ನಮ್ಮ ಹಂತದಲ್ಲಿ ಸ್ಥಾಪನೆ ಮಾಡೋದ್ರ ಮುಖಾಂತರ ನಮ್ಮ ಸರ್ಕಾರದ ಯೋಜನೆಗಳಿಗೆ ನಾವೆಲ್ಲರೂ ಕೈಗೂಡಿಸೋಣ. ಅದೇ ರೀತಿ ಮುಂದಿನ ಪೀಳಿಗೆಗೆ ನೀರು ಇದೇ ರೀತಿ ಶುದ್ಧವಾಗಿ ಸಿಗಲಿ, ಅದನ್ನು ಪೂರೈಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳ್ತಾ ಈ ಒಂದು ಮರುಪೂರಣ ಘಟಕಗಳನ್ನು ನೀವು ನಿರ್ಮಾಣ ಮಾಡಿಸ್ಕೊಳ್ಳಿ, ಅಂತರ್ಜಲಕ್ಕೆ ನೀರನ್ನು ಮರುಪೂರಣ ಮಾಡಿ ಅಂತ ಹೇಳ್ತಾ ಈ ಒಂದು ಜಲ ಮರುಪೂರಣ ಘಟಕದ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ನೀಡಿದ್ದೀನಿ ಅಂತ ಭಾವಿಸ್ತೀನಿ. ಧನ್ಯವಾದಗಳು.